ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತೊಂದು ಡಿಸೈನ್ನ ನೋಡೋಣ. ಇದಕ್ಕೆ ಕಾಂಬಿನೇಷನ್ನೇ ಸ್ವಲ್ಪ ಗೋಲ್ಡು ಮತ್ತು ಈ ಥರ ಪರ್ಪಲ್ ಶೇಡಲ್ಲಿದೆ, ಮತ್ತು ಇಲ್ಲಿ ರಾಯಲ್ ಬ್ಲೂ ಕಲರೆಲ್ಲ ಇದೆ. ಸೊ ನಾನೀಗ ರಾಯಲ್ ಬ್ಲೂ ಮತ್ತು ಇದನ್ನು ಯೂಸ್ ಮಾಡಿಕೊಂಡು ಡಿಸೈನ್ನ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ನೋಡಿ 10.075 mm ಕ್ರೋಶೆನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ನೋಡಿ ಈ ಥರ ಫ್ಲವರ್ ಶೇಪ್ದು, ಈ ಥರ ನೋಡಿ ಫ್ಲವರ್ ಶೇಪ್ದು ರೌಂಡ್ ಬೀಡು ಮತ್ತು ಇದು 0.3 mm ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಡಿಸೈನ್ನ ಹಾಕೋದನ್ನ ನೋಡೋಣ. ಇದಕ್ಕೆ ನೋಡಿ ಇದು ಬ್ಲೂ ಕಲರು ಮತ್ತು ಗೋಲ್ಡ್ ಕಲರು 6 ಎಳೆ ದಾರನ ತೊಗೊಂಡಿದ್ದೀನಿ. ಈಗ 6 ಎಳೆ ದಾರನ ಸ್ಯಾರಿಗೆ ನಾಟ್ ಮಾಡ್ಕೊಳ್ಳೋಣ. ನೋಡಿ ಸ್ಯಾರಿದು ಪಲ್ಲು ಏನಿದೆ ಅಲ್ವಾ, ಪಲ್ಲುಗೆ ಈಗ ನಾವು ರೆಡಿ ಮಾಡ್ಕೊಂಡಿರೋದು 6 ಎಳೆ ದಾರನ ನಾಟ್ನ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನಾಟ್ನ ಮಾಡಿಕೊಂಡು ಒಂದು ಸಲ 2 ಸಲ ನಾಟ್ನ ಮಾಡಿ, ಮತ್ತು ಪಕ್ಕದಲ್ಲೇ ಕಾಣಿಸ್ತಿಲ್ಲ ಅನಿಸುತ್ತೆ ನೋಡಿ, ಮತ್ತು ಪಕ್ಕದಲ್ಲೇ ಒಂದು ಲೂಫ್ನ ತೊಗೋಬೇಕು ನಾವು. ಹೀಗೆ ಒಂದು ಲೂಫ್ನ ತೊಗೊಂಡು ಲಾಕ್ನ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಮತ್ತೆ ಒಂದು ಎರಡು ಚೈನ್ನ ಹಾಕ್ಕೊಂಡು ಕ್ರೋಶೆ ಮೇಲೆ ದಾರ ತಗೊಂಡು, ಮತ್ತು ಪಕ್ಕದಲ್ಲೇ ನೋಡಿ ಅದರ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಅಂದರೆ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಕ್ರೋಶೆ ಮೇಲೆ ದಾರ ತೊಗೊಳ್ಳಿ. ಈಗ ಏನು ಹಾಕಿದ್ವಿ ಕಂಬ ನೋಡಿ, ಆ ಕಂಬ ಪಕ್ಕದಲ್ಲೇ ಮತ್ತೆ ಹೀಗೆ ಕ್ರೋಶೆಯಿಂದ ಇನ್ನೊಂದು ಲೂಫ್ನ ಹೀಗೆ ಹೇಳ್ಕೊಂಡ್ರೆ ನಿಮಗೆ ಇಲ್ಲಿ ನೋಡ್ಬೋದು 1 2 3 ಲೂಫ್ ಬರುತ್ತೆ. ಆ 3 ಲೂಫ್ನ ಹೀಗೆ 2ರಲ್ಲಿ 1 ಮಾಡಿ, ಮತ್ತೆ 2 ಲೂಫ್ ಬರುತ್ತೆ, ಮತ್ತು 2ರಲ್ಲಿ 1 ಮಾಡಿ. ಸೊ ನಿಮಗೆ ಇಲ್ಲಿ ಕಂಬ ರೆಡಿ ಆಗುತ್ತೆ. ಮತ್ತು ಇನ್ನೊಂದು ಸಲ ಕ್ರೋಶೆ ಮೇಲೆ ದಾರ ತೊಗೊಂಡು ಪಕ್ಕದ ಚೈನ್ ಏನಿದೆ ಅಲ್ವಾ, ಪಕ್ಕದ ಸ್ಪೇಸ್ ಏನು ಇಲ್ಲಿ ಕಂಬ ಹಾಕಿದ್ದು ಪಕ್ಕದಲ್ಲೇ ಇನ್ನೊಂದು ಕಂಬನ ಮಾಡ್ಕೊಳ್ಳಿ. ನೋಡಿ ಹೀಗೆ ಕಂಬ ಆದಮೇಲೆ 1 2 3 4 ಚೈನ್ನ ಹಾಕ್ಕೊಂಡು, ಮತ್ತು ಕ್ರೋಶೆ ಮೇಲೆ ದಾರ ತೊಗೊಂಡು, ಮತ್ತು ಈಗ ಎಷ್ಟು ಸ್ಪೇಸ್ ಬರುತ್ತೆ ನೋಡಿ ಅಷ್ಟು ಸ್ಪೇಸ್ಗೆ ಕರೆಕ್ಟಾಗಿ ನೀವು ಇನ್ನೊಂದು ಕಂಬ ಮಾಡ್ಕೊಳ್ಳಿ. ಈ ಕಂಬ ಆದಮೇಲೆ ಹೀಗೇ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಕಂಬ. ಸೊ ಟೋಟಲಾಗಿ ಇಲ್ಲಿ 4 ಕಂಬ ಮಾಡಬೇಕು. 2 ಆಯಿತು. ಈಗ 3ನೇ ಕಂಬ ಮಾಡ್ತಾಯಿದ್ದೀನಿ. 4ನೇ ಕಂಬ ನೋಡಿ ಹೀಗೆ 4 ಕಂಬ ಆದಮೇಲೆ ನಾವೇನು ಫ್ಲವರ್ ಬೀಡನ್ನ ತೊಗೊಂಡಿದ್ವಲ್ವ, ಈ ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿ ಮತ್ತೆ ಬೀಡ್ ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಬೀಡ್ ಲಾಕ್ ಆದಮೇಲೆ ನೋಡಿ ಹೀಗೆ ಫ್ಲವರ್ ಬೀಡು ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮತ್ತೆ ಇನ್ನೊಂದು ಕಂಬ ಮಾಡಿ, ಕ್ರೋಶೆ ಮೇಲೆ ದಾರ ತೊಗೊಂಡು ಮತ್ತೆ ಇನ್ನೊಂದು ಕಂಬ ಆದಮೇಲೆ ಮತ್ತೆ ಆಸ್ ಯೂಶುವಲ್ 4 ಕಂಬನೇ ಮಾಡ್ಕೋಬೇಕು. ಇದು 2ನೇ ಕಂಬ. ಆದಮೇಲೆ ಇದು 3ನೇ ಕಂಬ, 4ನೇ ಕಂಬ. ಹೀಗೆ 4 ಕಂಬ ಆದಮೇಲೆ 1 2 3 ಮತ್ತು 4 ಚೈನ್ನ ಹಾಕ್ಕೊಂಡು, ಮತ್ತು ಕ್ರೋಶೆ ಮೇಲೆ ದಾರ ತೊಗೊಂಡು ಮತ್ತೆ ಇನ್ನೊಂದು ಕಂಬನ ಮಾಡ್ಕೊಳ್ಳಿ. ಹೀಗೆ ಇನ್ನೊಂದು ಕಂಬ ಆದಮೇಲೆ ಮತ್ತೆ ಹೀಗೇ 4 ಕಂಬನ ಮಾಡಬೇಕಾಗುತ್ತೆ. 2 3 ಮತ್ತು 4 ಹೀಗೆ 4 ಕಂಬ ಆದಮೇಲೆ ಮತ್ತೆ ನಾವೇನು ಹಾಕಿದ್ವಲ್ವ ಫ್ಲವರ್ ಬೀಡು,
ಆ ಫ್ಲವರ್ ಬೀಡನ್ನ ಹಾಕಿ ಮತ್ತು ಇನ್ನೊಂದು ಕಂಬನ ಮಾಡಿ ನೋಡಿ. ಕ್ರೋಶ ಮೇಲೆ ದಾರ ತೊಗೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಮತ್ತು ಇನ್ನೊಂದು ಕಂಬನ ಮಾಡ್ಕೊಳ್ಳಿ. ಈ ಕಂಬ ಆದಮೇಲೆ ಮತ್ತೆ 3 ಕಂಬ, ಇದು 2ನೇ ಕಂಬ. ಇದು 3ನೇ ಕಂಬ. ಈಗ 4ನೇದು. ಹೀಗೆ 4 ಕಂಬ ಆದಮೇಲೆ 1 2 3 4 ಚೈನ್ನ ಹಾಕ್ಕೋಬೇಕು. 4 ಚೈನ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಒಂದು ಕಂಬನ ಮಾಡಿ, 2 ಕಂಬನ ಮಾಡಿ, 3 4 ಕಂಬ ಆದಮೇಲೆ ಇದೇನು ಡಿಸೈನ್ ಬರುತ್ತೆ ನೋಡಿ, ಹೀಗೇ ಈ ಬೇಸ್ ಲೈನ್ನ ನೀವು ಹಾಕೋತಾ ಹೋಗಬೇಕು. ನಿಮಗೆ ಇಷ್ಟೇ ಡಿಸೈನ್ ಸಾಕು ಅಂತ ಹೇಳಿದ್ರೆ ಇಲ್ಲಿ ಇದೇನು 4 ಚೈನ್ ಗ್ಯಾಪ್ ಬರುತ್ತೆ ಅಲ್ವಾ, ಇಲ್ಲೇ ನೀವು ಕುಚ್ಚನ್ನ ಕಟ್ಟಿದ್ರೆ ಅದು ಒಂದು ಸಿಂಪಲಾಗಿ ಒಂದು 300 ರೇಂಜ್ದು ಒಂದು ಕುಚ್ಚು ರೆಡಿಯಾಗಿ ಹೋಗುತ್ತೆ. ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು, ಒಂದು 500 ರೇಂಜಲ್ಲಿ ಬೇಕು ಅಂತ ಅಂದರೆ ಈಗ ನಾನು ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ, ಹಾಗೆ ಅದನ್ನು ಕಂಟಿನ್ಯೂ ಮಾಡಿ. ಮತ್ತು ಇಲ್ಲಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಹೀಗೇ ನೋಡಿ, ಲಾಕ್ನ ಮಾಡಿ ಥ್ರೆಡ್ನ ಕಟ್ ಮಾಡಿ ಟ್ರಿಮ್ಮರಿಂದ ದಾರನ ಹೀಗೆ ಹೇಳಿದ್ರೆ ನಿಮಗೆ ಅಲ್ಲಿ ಲಾಕ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬೇರೆ ಕಾಂಟ್ರಾಸ್ಟ್ ಯಾವ ಕಲರ್ ಇರುತ್ತೋ ಆ ಕಲರು ಥ್ರೆಡ್ನ ತೊಗೊಳ್ಳಿ. ಅದಾದಮೇಲೆ ನೋಡಿ, ಇಲ್ಲಿ ಇದೇನು 2 ಚೈನ್ ಗ್ಯಾಪ್ ಏನಿತ್ತಲ್ವ, ಆ 2 ಚೈನ್ ಗ್ಯಾಪಲ್ಲಿ ನೀವು ಒಂದು ಲೂಫ್ನ ಹೀಗೆ ಎಳ್ಕೊಂಡು ಇಲ್ಲಿ ನಾಟ್ನ ಮಾಡ್ಕೋಬೇಕಾಗುತ್ತೆ. ಹೀಗೆ 2 ಸಲ ನಾಟ್ ಆದಮೇಲೆ ಮತ್ತೆ ನೋಡಿ, ಈಗ ಏನು ಸ್ಪೇಸಲ್ಲಿ ಲಾಕ್ ಮಾಡಿದ್ವಲ್ವ ಅದೇ ಸ್ಪೇಸಲ್ಲಿ ಇನ್ನೊಂದು ಲೂಪ್ನ ತಗೊಂಡು ಮತ್ತು ಇದು ಪಕ್ಕ ಚೈನ್ ಏನಿದೆ ಅಲ್ವಾ ಆ ಚೈನಿಂದ ಹೀಗೆ ಲೂಪ್ ಎಳ್ಕೊಂಡು ಮತ್ತೆ ಒಂದು ಲಾಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ನೋಡಿ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ. ನೋಡ್ಬೋದು ಇಲ್ಲಿ ಗ್ಯಾಪ್ ಏನಿದೆ ಅಲ್ವಾ, ಈ ಗ್ಯಾಪ್ ಒಳಗಡೆಗೆ ಕ್ರೋಶನ ಹಾಕಿ ಮತ್ತು ಲಾಕ್ನ ಮಾಡಿ, ಮತ್ತು ಪಕ್ಕದೂ ಅಷ್ಟೇ ಈ ಗ್ಯಾಪಲ್ಲಿ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಹೀಗೆ ಲಾಕ್ ಆದಮೇಲೆ ಮತ್ತೆ 1 2 3 4 ಚೈನ್ನ ಹಾಕ್ಕೊಂಡು ಫಸ್ಟ್ ಚೈನ್ಗೆ ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಫಸ್ಟ್ ಚೈನ್ಗೆ ಲಾಕ್ ಆದಮೇಲೆ ಕ್ರೋಶ ಮೇಲೆ ದಾರ ತೊಗೊಂಡು ಇದು ಬೀಡ್ಸ್ದು ಬ್ಯಾಕ್ ಸೈಡು ನಿಮಗೆ 6 ಎಳೆ ದಾರ ಇರುತ್ತಲ್ವ, ಆ 6 ಎಳೆ ದಾರದಲ್ಲಿ ಒಂದು ಕಂಬನ ಹಾಕ್ಕೊಳ್ಳಿ. ಹೀಗೆ ಒಂದು ಕಂಬ ರೆಡಿ ಆದಮೇಲೆ ನಾವು 3 mm ಬೀಡ್ಸ್ ಏನು ತೊಗೊಂಡಿದ್ವಲ್ವ, ಈಗ ಸ್ಮಾಲ್ ಬೀಡ್ಸ್ ಏನು ತೊಗೊಂಡಿದ್ವಲ್ವ ಆ ಸ್ಮಾಲ್ ಬೀಡ್ಸ್ನ ಒಂದೊಂದಾಗೇ ಇನ್ಸರ್ಟ್ ಮಾಡಿ, ಒಂದು ಬೀಡ್ ಇನ್ಸರ್ಟ್ ಆದಮೇಲೆ ಕ್ರೋಶ ಮೇಲೆ ಇನ್ನೊಂದು ಸಲ ದಾರ ತೊಗೊಂಡು ಹೀಗೆ ಕಂಬನ ಮಾಡಿ ಮತ್ತು ಬೀಡನ್ನ ಹೀಗೇ ಇನ್ಸರ್ಟ್ ಮಾಡ್ಕೊಳ್ಳಿ. ಕ್ರೋಶ ಮೇಲೆ ದಾರ ತಗೊಳ್ಳಿ ಮತ್ತು ಒಂದು ಕಂಬ ರೆಡಿ ಮಾಡಿ, ಮತ್ತು ಕ್ರೋಶ ಮೇಲೆ ದಾರ, ಹೀಗೆ ಕಂಬ, ಮತ್ತು ಕ್ರೋಶ ಮೇಲೆ ದಾರ, ಕ್ರೋಶ ಮೇಲೆ ಬೀಡ್ ಇನ್ಸರ್ಟ್ ಆದಮೇಲೆ ಕ್ರೋಶ ಮೇಲೆ ದಾರ ತೊಗೊಂಡು ಹೀಗೆ ಒಂದು ಕಂಬನ ಮಾಡ್ಕೊಳ್ಳಿ. ಮತ್ತು ಈಗ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಹೀಗೆ ಒಂದೇ ಸಲ ಇನ್ಸರ್ಟ್ ಮಾಡಲಿಕ್ಕೆ ಆಗಿಲ್ಲ ಅಂತ ಅಂದರೆ ನೀವು ಒಂದೊಂದನ್ನೇ ಇನ್ಸರ್ಟ್ ಮಾಡಿಕೊಂಡು ನೀವು ಬೀಡನ್ನ ತೊಗೋಬೇಕಾಗ್ಬೋದು. ಇಲ್ಲ ನಿಮಗೆ ಬರುತ್ತೆ ಅಂದರೆ ಹೀಗೆ ಒಂದೇ ಸಲ 4 ಇನ್ಸರ್ಟ್ ಮಾಡ್ಕೋಬೋದು. ಮತ್ತು ಬೀಡ್ ಇನ್ಸರ್ಟ್ ಆದಮೇಲೆ ಕ್ರೋಶ ಮೇಲೆ ದಾರ ತೊಗೊಂಡು ಹೀಗೆ ಕಂಬ ಹಾಕಿ ಮತ್ತು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಆರ್ಚಿಗೆ
ಎಷ್ಟು ಬೀಡ್ ಬರುತ್ತೆ ಅಂತ. ನನಗೆ ಇಲ್ಲಿ ಆಲ್ಮೋಸ್ಟ್ 8 ಬೀಡ್ ಬರ್ಬೋದು. ಬೈ ಗೆಸ್ ನೋಡೋಣ. ಈಗ 7 ಬೀಡ್ ಆಗಿದೆ, ಇದು 8ನೇದು. 8 ಬೀಡನ್ನ ಇದು ಲಾಸ್ಟ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಕ್ರೋಶೆ ಮೇಲೆ ದಾರ ತೊಗೊಂಡು ಹೀಗೆ ಒಂದು ಕಂಬನ ಹಾಕಾದ್ಮೇಲೆ ನೋಡೋಣ ಬನ್ನಿ. ನೋಡಿ 8 ಬೀಡ್ಸು ನನಗೆ ಕರೆಕ್ಟಾಗಿ ನಂದು ಆರ್ಚಿಗೆ ಸೆಟ್ ಆಗಿದೆ. ಹೀಗೆ ಲಾಕ್ ಮಾಡಬೇಕಾಗುತ್ತೆ. ನೋಡಿ 8 ಬೀಡ್ಗೆ ಇಷ್ಟು ನೀಟಾಗಿ ಸ್ಮಾಲ್ದಾಗಿ ಪುಟಾಣಿ ಆರ್ಚು ರೆಡಿ ಆಯಿತು. ನೋಡಿ ಹೀಗೆ 8 ಬೀಡ್ ಬಂದಿದೆ ನನಗೆ. ಆದಮೇಲೆ ಮತ್ತೆ ಅಗೇನ್ 1 2 3 ಚೈನ್ನ ಹಾಕ್ಕೊಂಡು ಇಲ್ಲಿ 4 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿ ನಾನೀಗ 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ನ ಇಲ್ಲಿ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಅದು ಲಾಕ್ ಆದಮೇಲೆ ಹೀಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಲಾಕ್ ಆದಮೇಲೆ ಮತ್ತೆ ಕ್ರೋಶೆ ಮೇಲೆ ದಾರ ತೊಗೊಂಡು ಸೇಮ್ ಒಂದು ಕಂಬನ ಹಾಕಿ ಹೀಗೆ ಕಂಬ ಆದಮೇಲೆ ನಾವು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಕ್ರೋಶೆ ಮೇಲೆ ದಾರ ತಗೊಂಡು ಹೀಗೆ ಲೂಪ್ನ ತಗೊಂಡು ಆರ್ಚ್ನ ಮಾಡಿ ಹೀಗೇ ಈ ಡಿಸೈನ್ನ ಈ ಸ್ಟೆಪ್ನ ಫುಲ್ಲು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಈ ಡಿಸೈನು ನೀಟಾಗಿ ರೆಡಿಯಾಗಿ ಬರುತ್ತೆ. ಇದನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಹಾಗೆ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಕಂಬನ ಹಾಕಿ ನಾನು ಇದನ್ನು ನಿಮಗೆ ಹಾಕಿ ಹೇಳ್ಕೊಡ್ಲಿಕ್ಕೋಸ್ಕರ ಅಂತಲೇ ನಾನು ಈ ಸೀರೆಗೆ ನಿಮಗೆ ಹಾಕಿ ತೋರಿಸ್ತಾ ಇರೋದು. ನಾನು ಇನ್ನು ಸೀರೆಗೆ ಹಾಕಿರೋದು ನಿಮಗೆ ಈಗ ತೋರಿಸ್ತೀನಿ ನೋಡಿ. ಫುಲ್ ಫಿನಿಶ್ ಆದಮೇಲೆ ಕುಚ್ಚೆಲ್ಲ ಕಟ್ಟಿದ್ಮೇಲೆ ಡಿಸೈನು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಮತ್ತೊಂದು ಕಂಬನ ಮಾಡ್ಕೊಳ್ಳಿ. ಈ ಕಂಬ ಆದಮೇಲೆ ಇಲ್ಲಿ 4 ಚೈನ್ದು ಗ್ಯಾಪ್ ಏನಿತ್ತಲ್ವ ಆ 4 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡಿ ಮತ್ತು ಅಗೇನ್ 1 2 3 ಚೈನ್ನ ಹಾಕ್ಕೊಂಡು ಇಲ್ಲಿ ಏನು ಗ್ಯಾಪ್ ಇದೆ ಅಲ್ವಾ ಆ ಗ್ಯಾಪಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಲಾಕ್ ಆದಮೇಲೆ ಮತ್ತೆ ಈ ಚೈನಲ್ಲಿ 1 2 ಚೈನ್ನ ಹಾಕ್ಕೊಂಡು 1 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಹೀಗೆ ಟ್ರಿಮ್ ಮಾಡಿ ಆಚೆ ತೆಗೆದ್ರೆ ನೋಡಿ ನಿಮಗೆ ಡಿಸೈನು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸಿಂಪಲಾಗಿ ಒಂದು ಪುಟಾಣಿ ಆರ್ಚು. ಈ ಸ್ಪೇಸ್ ಏನು ಬರುತ್ತೆ ಅಲ್ವಾ ಇದು 4 ಚೈನ್ ಗ್ಯಾಪ್. ಈ 4 ಚೈನು ಗ್ಯಾಪಲ್ಲಿ ನಿಮಗೆ ಕುಚ್ಚು ಬರುತ್ತೆ. ನಾನು ಕುಚ್ಚು ಕಟ್ಟಿರೋದಿದೆ, ಅದನ್ನು ನಿಮಗೆ ಈಗ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಅಂತ. ಫುಲ್ ಫೈನಲ್ ಲುಕ್ಕು ನಿಮಗೆ ಹೀಗೆ ಬರುತ್ತೆ. ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ವೀಡಿಯೋನ ನೋಡಿ. ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 150 ದಾರ ಅಂದರೆ ಡಬಲ್ ಮಾಡಿದ್ರೆ 300 ಆಗಿದೆ ಸ್ಟ್ಯಾಂಡ್ಸು. ತುಂಬ ಚೆನ್ನಾಗಿದೆ ಡಿಸೈನು. ಹೇಗೆ ಬಂತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.